ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನೋಡ್ತಾ ಇದ್ದೋ. ಇವಾಗ ಅದ್ರ ಮುಂದುವರೆದವಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ, ಬಡ್ಡಿಯ ಮೇಲೆ ಬಡ್ಡಿ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಯಾವ ಥರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಇದರಲ್ಲಿ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಇರುವ ಡಿಫ್ರೆನ್ಸ್ ಏನು ನೋಡಿ. ಅಲ್ಲಿ ಪ್ರಿನ್ಸಿಪಲ್ ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಟೈಮ್ನ ಟಿ ಅಂತ ತಗೊತಿದ್ದೆವು, ಇಲ್ಲಿ ಎನ್ ಅಂತ ತಗೊಳ್ತಾ ಹೋಗ್ತೀವಿ. ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ನ ಫಾರ್ಮುಲಾ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಮೈನಸ್ ಪ್ರಿನ್ಸಿಪಲ್ ಇಂಟು 1+R/100/n ಅಂತ ಕರಿತೀವಿ. ಅಂದರೆ ಇಲ್ಲ ಟೋಟಲ್ ಅಮೌಂಟ್ ಮಾತ್ರ ಬೇಕು ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಎಲ್ಲ ಸೇರುತ್ತೆ ಬೇಕು ಅಂದರೆ ಪ್ರಿನ್ಸಿಪಲ್ ಇಂಟು 1 + ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಇಂಟು n ಅಂದರೆ ಇಲ್ಲಿ ಟೈಮ್ ಎಷ್ಟು ವರ್ಷ ಅಂತ ಆಗಿರುತ್ತೆ. ಓಕೆನಾ, ಇದು ಫಾರ್ಮುಲಾ ಆಗಿರುತ್ತೆ. ಫಸ್ಟ್ ಕ್ವಶನ್ ನೋಡಿ, what will be the compound interest of the principal amount of 20,000 for 2 years? What is the rate of interest at the 10%? 10% ಆಗಿ 20,000ಕ್ಕೆ 2 ವರ್ಷಕ್ಕೆ ಎಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಓಕೆನಾ, ಇಲ್ಲಿ 20%ಗೆ 20%ಗೆ 10% ಅಂದರೆ ಎಷ್ಟು ಇಂಟ್ರೆಸ್ಟ್? ಎಷ್ಟಪ್ಪ? 2,000. ಪ್ರತಿ ವರ್ಷ ಸಿಂಪಲ್ ಇಂಟ್ರೆಸ್ಟ್ ಲೆಕ್ಕದಾಗ ನೋಡ್ತೀವಿ ಅಂದರೆ 2 ವರ್ಷ ಬಡ್ಡಿ ಅಂತ ಆಯಿತು. ಎಷ್ಟಾಯ್ತು? 2,000 ಬಡ್ಡಿ. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಫಸ್ಟ್ನೇ ವರ್ಷ ಏನಾದರೂ ಬಡ್ಡಿಗೆ ಬಡ್ಡಿ ಬೀಳುತ್ತಾ? 2ನೇ ವರ್ಷ ತಾನೇ ಬಡ್ಡಿ ಬೀಳೋದು. ನೋಡಿ, ಇದು ಸಿಂಪಲ್ ಇಂಟ್ರೆಸ್ಟ್ ಥರ ಬರ್ಕೊಳ್ರಿ. ಇಲ್ಲಿ ಬಡ್ಡಿಗೆ ಬಡ್ಡಿ ಅಂದರೆ ಯಾವುದಕ್ಕೆ ಬಡ್ಡಿ ಬೀಳೋದು? 2,000ಗೆ ತಾನೆ. ಆ 2,000ಗೆ 10% ಅಂದರೆ ಎಷ್ಟು? 200. ಹಾಗಾದರೆ ಅಮೌಂಟ್ ಎಲ್ಲ ಟೋಟಲ್ ಮಾಡಿ 4,200. ವಾಟ್ ಈಸ್ ದ ಕಾಂಪೌಂಡ್ ಇಂಟ್ರೆಸ್ಟ್? 4,200 ಏನಾಗಿರುತ್ತೆ? ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. 20,000 ರೂಪಾಯಿಗೆ 20,000 ರೂಪಾಯಿ 2 ವರ್ಷಕ್ಕೆ 10% ಆದರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಓಕೆ, ಅಂದರೆ 1 ವರ್ಷಕ್ಕೆ 20,000ಕ್ಕೆ ಎಷ್ಟು ಬಡ್ಡಿ ಕಟ್ತೀವಿ ನಾವು? 2,000 ತೊಳಿ ಬರ್ಕೊಂಡ್ವಾ? ಅದಾದ್ಮೇಲೆ ನೆಕ್ಸ್ಟ್ನೇ ವರ್ಷನೇ ಎಷ್ಟು ಪೇ ಮಾಡ್ತೀವಿ? 2,000ನೇ ಇರುತ್ತೆ. ಹಾಗಾದರೆ ಇಲ್ಲಿರೋ 2,000 ಇದನ್ನು ಬಿಟ್ಬಿಡ್ತೀವಿ. ಈ 2,000ಕ್ಕೆ 10% ಅಂದರೆ ಎಷ್ಟು? 200. ಎಷ್ಟಾಯಿತು? ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟಾಯಿತು? 2,000, 4,200. ಹಾಗಾದರೆ 4,200 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಎಷ್ಟಕ್ಕೆ? 20,000ಕ್ಕೆ 2 ವರ್ಷದಂಗೆ. ಓಕೆ, ಟೇಕ್ ಡೌನ್. What will be the compound interest on a principal amount of 5,000 rupees for 2 years at the rate of 8% per annual? ಓಕೆ, ಅಂದರೆ ನಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ? 5,000 ರೂಪೀಸ್ ಇದೆ. ಹಾಗಾದರೆ 8% ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ? 8% ಅಂದರೆ ಎಷ್ಟು? 400 ರೂಪೀಸ್. ಅಂದರೆ 1 ವರ್ಷಕ್ಕೆ ಎಷ್ಟಾಯಿತು? 400 ರೂಪಾಯಿ. ಸ್ಲ್ಯಾಬ್ ತಗೊಂಬಿಡಿ. ಫಸ್ಟ್ನೇ ವರ್ಷ 400 ಕಟ್ತೀರಾ, 2ನೇ ವರ್ಷನೂ 400 ರೂಪಾಯಿ ಕಟ್ತೀರಾ. ಹಾಗಾದ್ರೆ ಫಸ್ಟ್ನೇ ವರ್ಷಕ್ಕೆ ಇಂಟ್ರೆಸ್ಟ್ ಇರಲ್ಲ, 2ನೇ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. 400 ರೂಪಾಯಿಗೆ ಇಂಟ್ರೆಸ್ಟ್ ಎಷ್ಟು? 32 ರೂಪೀಸ್ ಅಲ್ವನ್ರು? ಹಾಗಾದರೆ ಟೋಟಲ್ ಆ್ಯಡ್ ಮಾಡಿ. 400 + 400 800 + 32 832 ರೂಪೀಸ್. 832 ರೂಪಾಯಿ. ಆಪ್ಷನ್ ಎ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ವಾಟ್ ವಿಲ್ ಬಿ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ ದಿ ಪ್ರಿನ್ಸಿಪಲ್ ಅಮೌಂಟ್ ಆಫ್ 8,000 ರೂಪೀಸ್ ಫಾರ್ 3 years ಅಟ್ ದಿ ರೇಟ್ ಆಫ್ 10% ಪರ್ ಆ್ಯನ್ಯಲಿ. ಓಕೆ, ಅಂದರೆ ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ನೋಡೋಕೆ ಹೋಗ್ರಿ. ಅಂದರೆ 8,000 ರೂಪಾಯಿ ಏನಾಗಿರುತ್ತೆ? ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಎನ್ ಎಷ್ಟಾಗಿರುತ್ತೆ? ಇಲ್ಲಿ 3 years ಆಗಿರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗಿರುತ್ತೆ? ಇಲ್ಲಿ 10% ಆಗಿರುತ್ತೆ. ಓಕೆನಾ, ಹಾಗಾದರೆ ನಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ CIS2 ಅಂತ ಕೇಳ್ತಾ ಇದ್ದಾರೆ. ಈಗ 3 ವರ್ಷ ನಮ್ಮದು ಸ್ಲ್ಯಾಬ್ ಇರುತ್ತೆ. ಫಸ್ಟ್ನೇ ವರ್ಷ 8,000 ರೂಪಾಯಿಗೆ ನಾನು ಎಷ್ಟು ಅಮೌಂಟ್ ಪೇ ಮಾಡ್ತೀನಿ? 8,000 ಇಂಟು 10% ಅಂದರೆ ಎಷ್ಟು ಪೇ ಮಾಡ್ತೀನಿ?
800 ರೂಪೀಸ್ನ ನಾನು ಫಸ್ಟ್ನೇ ವರ್ಷ ನಾನು ಇಂಟ್ರೆಸ್ಟ್ ಪೇ ಮಾಡ್ತೀನಿ ಫಸ್ಟ್ ಇಯರ್ಗೆ. ಆಗ ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಇದೆಯಾ, ಇರಲ್ಲ. ನೆಕ್ಸ್ಟ್ ವರ್ಷ 800 ರೂಪಾಯಿ ಪೇ ಮಾಡ್ತೀನಿ. ಆ 800 ರೂಪಾಯಿ ಬಡ್ಡಿ ಬೀಳುತ್ತೆ. 800 ರೂಪಾಯಿ ಬಡ್ಡಿ ಎಷ್ಟು 80 ರೂಪೀಸ್. ಮೂರನೇ ವರ್ಷನೂ ಪೇ ಮಾಡೋಕ್ಕೆ ಹೋಗ್ತೀನಿ, ಆವಾಗ 800 ರೂಪಾಯಿ ಇರುತ್ತೆ. ಹಾಗಾದರೆ ಈ ಅಮೌಂಟ್ ಏನಾಗಬೇಕು ಗೊತ್ತಾ, ಈ 800 ಈ 800 ಈ 80 ಎಲ್ಲದಕ್ಕೂ ಇಂಟ್ರೆಸ್ಟ್ ಬೀಳುತ್ತೆ. 800 + 800 1600 + 80 1680. ಹಾಗಾದರೆ 1680ಗೆ 10% ಅಂದರೆ ಎಷ್ಟು, 168 ರೂಪೀಸ್. ಹಾಗಾದ್ರೆ ಎಷ್ಟು ರೂಪೀಸ್ ಆಗುತ್ತೆ ಇಲ್ಲಿ, 168 ರೂಪೀಸ್ ಆಗುತ್ತೆ. ಹಾಗಾದರೆ ಟೋಟಲ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು, 800 ಎಷ್ಟಾಯಿತು, 2400. ಹಾಗಾದ್ರೆ ಬಡ್ಡಿ ಎಷ್ಟಾಯಿತು, 248. ಹಾಗಾದ್ರೆ ಟೋಟಲ್ ಎಷ್ಟಾಯಿತು, 8462. 2648 ರೂಪಾಯಿ ಇಂಟ್ರೆಸ್ಟ್ ಆಗಿರುತ್ತೆ. 6448 ರೂಪಾಯಿ ಇಂಟ್ರೆಸ್ಟ್. ಓಕೆ, ಟೇಕ್ ಟು ಅನ್ಮಾಡಿ. ಓಕೆ, ಇಲ್ಲಿ ನೋಡಿ, 25,000 ರೂಪಾಯಿಗಳಿಗೆ ವರ್ಷಕ್ಕೆ 8,000 ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಚಕ್ರ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, 25,000 ರೂಪಾಯಿಗೆ 8% ಆಗಿ 3 ವರ್ಷಕ್ಕೆ ಎಷ್ಟು ಚಕ್ರ ಬಡ್ಡಿ ಅಂತ ಕೇಳ್ತಾರೆ. ಮೊದಲನೇ ವರ್ಷಕ್ಕೆ 8% ಅಂದರೆ ಎಷ್ಟು 2000 ರೂಪೀಸ್ ಅಲ್ವಾ. ಫಸ್ಟ್ನೇ ವರ್ಷ ಎಷ್ಟು ಪೇ ಮಾಡ್ತೀರಾ ಅಮೌಂಟು, 2000 ರೂಪೀಸ್ ಪೇ ಮಾಡ್ತೀರಾ, ಇಂಟ್ರೆಸ್ಟ್ ಏನಿರಲ್ಲ. ಹಾಗಾದ್ರೆ ಎರಡನೇ ವರ್ಷನೂ 2,000 ಪೇ ಮಾಡ್ತೀರಾ. ಆ 2,000 ರೂಪಾಯಿಗೆ 8% ಅಂದರೆ ಎಷ್ಟು, 160 ರೂಪೀಸ್. ಹಾಗಾದರೆ ಎಷ್ಟಾಗುತ್ತೆ, 160. ಯಾವ ಥರ ನೋಡಿ, 2000 × 8% ಅಂದರೆ 100, 0 ಕ್ಯಾನ್ಸಲ್, 8 2 16, 160 ಆಗುತ್ತೆ. ಹಾಗಾದರೆ ಮೂರನೇ ವರ್ಷನೂ ಎಷ್ಟು ಇರುತ್ತೆ, 2,000 ರೂಪಾಯಿ ಆಗುತ್ತೆ ಅಲ್ವನ್ರು. ಇಲ್ಲಿ ನೋಡಿ ಸರ್, ಎಲ್ಲವೂ ಟೋಟಲ್ ಮಾಡಿಬಿಟ್ಟು ತಿರ್ಗಾ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕಾ, ಆ ಥರ ಆದರೂ ಮಾಡ್ಬೋದು. ಇನ್ನೊಂದು ಈಸಿ ಅಂದರೆ ಯಾವ್ದು ಗೊತ್ತಾ, ಈ 2,000ಕ್ಕೆ ಎಷ್ಟು, 160. ಈ 2,000ಕ್ಕೆ ಎಷ್ಟು, 160 ಅಲ್ವನ್ರು. ಹಾಗಾದರೆ ಎಷ್ಟು ಅಂತ ಗೊತ್ತಾಯಿತು, 2 ಸತಿ 160 ಬರುತ್ತೆ. ಅಂದರೆ ಎಷ್ಟಾಯಿತು, 320. ಹಾಗಾದರೆ 160ಗೆ 8% ಅಷ್ಟಕ್ಕೆ ಮಾತ್ರ ಫೈಂಡ್ ಔಟ್ ಮಾಡಿ. 160ಗೆ 8% ಅಂದರೆ ಎಷ್ಟು, 10 ಕ್ಯಾನ್ಸಲ್, 16 8 128 ಡಿವೈಡೆಡ್ ಬೈ 10 ಇರೋದ್ರಿಂದ ಎಷ್ಟಾಗುತ್ತೆ, 12.8 ಆಗುತ್ತೆ. ನೋಡಿ, 2160, ಈ 2160 ಎಷ್ಟಾಯಿತು ಅಮೌಂಟು, 320 ಆಯಿತು. 320 + 12 320 + 10 330, 332.8 332.8. ನೋಡಿ, ಇಷ್ಟು ಬರ್ಕೊಂಡಾದ್ಮೇಲೆ ಆನ್ಸರ್ ಎಲ್ಲಿ ಹೋಗ್ತೀರಿ ಗೊತ್ತಾ, ಏನೇ ಟೋಟಲ್ ಮಾಡಿ ಲಾಸ್ಟಿಗೆ ಏನು ಬರಬೇಕು, 0.8 ಬರಬೇಕು. 0.8 ಇರೋದು ಯಾವುದಾದ್ರು ಆಪ್ಷನಲ್ಲಿ ಇದೆಯಾ ನೋಡಿ, 0.8 ಇಲ್ಲಿದೆಯಾ, ಇಲ್ಲ. ಇಲ್ಲಿದೆ, ಹಾಗಾದ್ರೆ ಇದೇ ಇರ್ಬೋದು. ಇಲ್ಲಿದೆಯಾ, ಇಲ್ಲ. ಇಲ್ಲೂ ಇಲ್ಲ. ಆನ್ಸರ್ ಇದೆ. ಬೇಕಾದ್ರೆ ಎಲ್ಲ ಟೋಟಲ್ ಮಾಡಿ. 2000 + 2000 ಎಷ್ಟಾಯಿತು, 6000 ಆಯಿತು. ಓಕೆನಾ. 160 + 332 ಆ್ಯಡ್ ಮಾಡಿ. 100 + 300 ಎಷ್ಟಾಯಿತು, 400. 60 + 30 ಎಷ್ಟಾಯಿತು, 90. 492.8 492.8 ಬಂದಿದೆಯಾ, 6492.8. ಆಪ್ಷನ್ ಬಿ. ಓಕೆ, ಟೇಕ್ ಡೌನ್. Okay, what will be the compound interest on the principal amount of 12,000 rupees for 3 years at the rate of interest of 10% annually? ಓಕೆನಾ. ಅಂದರೆ ಆ್ಯನ್ಯುಯಲಿಗೆ 10% ಆಗಿ 12,000 ರೂಪಾಯಿಗೆ 3 ಸ್ಲ್ಯಾಬ್ ತೊಗೊಳ್ಳಿ. 12,000 ರೂಪಾಯಿಗೆ 10% ಅಂದರೆ ಎಷ್ಟು, 12,000ಕ್ಕೆ 10% ಅಂದರೆ ಎಷ್ಟು, 1200. ಅಂದರೆ ಮೊದಲನೇ ವರ್ಷ ಎಷ್ಟು, 1,200 ರೂಪಾಯಿ. ಇಂಟ್ರೆಸ್ಟ್ ಇರಲ್ಲ. ನೆಕ್ಸ್ಟ್ ವರ್ಷ ಎಷ್ಟು, 1,200 ರೂಪಾಯಿ. ಇದೇ 1,200 ರೂಪಾಯಿಗೆ ಎಷ್ಟು ಇಂಟ್ರೆಸ್ಟು, 10% ಅಂದರೆ 120 ರೂಪೀಸ್. ಮೂರನೇ ವರ್ಷನೂ 120 ರೂಪಾಯಿ ಬರುತ್ತೆ.
1200 ರೂಪಾಯಿ ಆಗುತ್ತೆ. ಹಾಗಾದರೆ ನೋಡಿ ಇಲ್ಲಿ 120 ಇತ್ತಾ, ಎಷ್ಟಾಯಿತು? 240. ಇದಕ್ಕೆ 120, ಇದಕ್ಕೆ 120, 240 ಆಯಿತು. ಹಾಗಾದರೆ 12%ಗೆ ಎಷ್ಟು? ಸರಿ, 120% ಎಷ್ಟಾಗುತ್ತೆ? ಎಷ್ಟಪ್ಪ? 12 ರೂಪೀಸ್. ಎಷ್ಟಾಯಿತು? 252 ರೂಪಾಯಿ. ಓಕೆನಾ? ಹಾಗಾದರೆ ಇವೆರಡನ್ನ ಆ್ಯಡ್ ಮಾಡಿ. 1000 ಎಷ್ಟು? 3000. 200 600. 3600 ರೂಪೀಸ್ ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಇದನ್ನು ಆ್ಯಡ್ ಮಾಡಿದ್ರೆ 100 + 200 300. 350 372 ಪೂರ್ತಿ ಆ್ಯಡ್ ಮಾಡೋದೇನು ಬೇಡ. 72 ಲಾಸ್ಟಲ್ಲಿ ಇದೆಯಾ ನೋಡಿ, ಇಲ್ಲೊಂದಿದೆ ಇಲ್ಲೊಂದಿದೆ. ಆದರೆ ಇಲ್ಲಿ ಆಲ್ರೆಡಿ 3000 ಇದೆ. ಹಾಗಾದ್ರೆ ಇದಾಗಕ್ಕೆ ಚಾನ್ಸ್ ಇದೆಯಾ? ಇದಾಗಲ್ಲ. ಹಾಗಾದರೆ ಆಪ್ಷನ್ ಡಿ. ಓಕೆ, ರೈಟ್ ಡೌನ್ ಅನ್ಮಾಡಿ. ಓಕೆ, ಇಲ್ಲಿ ನೋಡಿ 15,000 ರೂಪಾಯಿಗಳಿಗೆ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ, ವರ್ಷಕ್ಕೆ 4% ಬಡ್ಡಿ ದರದಲ್ಲಿ 1 ವರ್ಷ 3 ತಿಂಗಳಿಗೆ ಚಕ್ರ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳ್ತಿದ್ದಾರೆ. ನನ್ನ ಅಮೌಂಟ್ ಎಷ್ಟು? ಪ್ರಿನ್ಸಿಪಲ್ ಅಮೌಂಟ್ 15,000 ಸ್ಲ್ಯಾಬ್ ತೊಗೊತಾ ಇದ್ದೀನಿ. ಇಲ್ಲಿ 1 ಇಯರ್ಗೆ, ಇಲ್ಲಿ 3 ಮಂತ್ಸ್ಗೆ. ಓಕೆ, ಹಾಗಾದರೆ 15,000ಕ್ಕೆ 1 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಅಪ್ಪ? 4% ಅಂದರೆ ಎಷ್ಟಾಯಿತು? 600 ರೂಪೀಸ್ ಆಯಿತು ಫಸ್ಟ್ ವರ್ಷಕ್ಕೆ. ಇಂಟ್ರೆಸ್ಟ್ ಬೀಳುತ್ತಾ? ಇಲ್ಲ. ಹಾಗಾದರೆ ಇಲ್ಲಿ 3 ತಿಂಗಳು ತೊಗೊಬೇಕಾಗಿರೋದು. 1 ವರ್ಷ ಅಂದರೆ ಎಷ್ಟು? 12 ತಿಂಗಳು. ಇಲ್ಲಿ 3 ತಿಂಗಳು. ಹಾಗಾದರೆ 12/3 ಮಾಡು. 3 ತಿಂಗಳು ಎಷ್ಟಾಯಿತು? 4 ಟೈಮ್ಸು ಅಲ್ವಾ ಬೇಕಿರೋದು. ಹಾಗಾದರೆ 600/4 150. ಯಾಕೆಂದರೆ 3 ತಿಂಗಳಿಗೆ 150 ಅಂತೆ. ಚೆಕ್ ಮಾಡಬೇಕಾರೆ. ನೆಕ್ಸ್ಟ್ 6ನೇ ತಿಂಗಳು ಎಷ್ಟಾಗುತ್ತೆ? 300 ಆಗುತ್ತೆ. 9ನೇ ತಿಂಗಳು ಎಷ್ಟಾಗುತ್ತೆ? 450 ಆಗುತ್ತೆ. ಹಾಗಾದ್ರೆ 12ನೇ ತಿಂಗಳು ಎಷ್ಟಾಗುತ್ತೆ? 600 ಆಗುತ್ತೆ. ಬಂತಪ್ಪ ಈಕ್ವಲ್ ಆಗಿ. ಹಾಗಾದರೆ 3ನೇ ತಿಂಗಳು ಎಷ್ಟು ಅಮೌಂಟ್ ಪೇ ಮಾಡಬೇಕು? 150. ಹಾಗಾದರೆ ಈ 600 ಇರುತ್ತಲ್ಲ, ಈ 600ಕ್ಕೆ 3 ತಿಂಗಳಿಗೆ 4% ಆದರೆ ಎಷ್ಟು? ಅಂದರೆ 150 ರೂಪಾಯಿ ಅಲ್ವಾ ನನಗೆ 3 ತಿಂಗಳು ಅಂದರೆ. ಹೀಗಾದರೆ ಈ 150 ರೂಪಾಯಿಗೆ 4% ಅಂದರೆ ಎಷ್ಟು? 150 × 4/100. ಓಕೆ, 10 ಕ್ಯಾನ್ಸಲ್. ಓಕೆ, 5 5 2s 5 3s 2 1s 2s 3 2s 6. ಹಾಗಾದರೆ ಇಲ್ಲಿ ಎಷ್ಟು ಇಂಟ್ರೆಸ್ಟ್ ಬಿದ್ದಿದ್ದು? 6 ರೂಪಾಯಿ. 600 + 150 750. ಇಂಟ್ರೆಸ್ಟ್ 6 756 756 ರೂಪಾಯಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ವಾಟ್ ವಿಲ್ ಬಿ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಆಫ್ ದಿ ಪ್ರಿನ್ಸಿಪಲ್ ಅಮೌಂಟ್ ಆಫ್ 6,000 ಆಫ್ ಎ 1 year 6 months ಅಟ್ ದಿ ರೇಟ್ ಆಫ್ 6% per annum. ಓಕೆ, ನಮ್ಮ ಅಮೌಂಟ್ ಎಷ್ಟಿರೋದು ನಮ್ಮ ಹತ್ರ? ಇನಿಷಿಯಲಿ 6,000 ರೂಪಾಯಿ ಇರುತ್ತೆ. 6,000 ರೂಪಾಯಿಗೆ 6% ಅಂದರೆ ಎಷ್ಟು? 6 6 30 360 ರೂಪಾಯಿ ಮೊದಲನೇ ವರ್ಷ ಪೇ ಮಾಡ್ತೀವಿ. ಫಸ್ಟ್ ಇಯರ್ ಎಷ್ಟು ಪೇ ಮಾಡ್ತೀವಿ? 360 ರೂಪಾಯಿ. ಎಷ್ಟು? 1 ಇಯರ್ಗೆ ಅಂದರೆ 4% ಆಗಿ, 6% ಆಗಿ. ಹಾಗಾದ್ರೆ ನೆಕ್ಸ್ಟು ವರ್ಷ ಎಷ್ಟು ಪೇ ಮಾಡ್ತೀರಾ? 6 ಮಂತ್ಸಿಗೆ ಎಷ್ಟು ಪೇ ಮಾಡ್ತೀವಿ ಅಂತ. ಓಕೆನಾ? ಇದರಲ್ಲಿ 6 ಮಂತ್ಸಿಗೆ ಅರ್ಧ ಅಲ್ವನ್ರೋ? 1 ವರ್ಷಕ್ಕೆ 360 ಅಂದರೆ ಅರ್ಧ ತಿಂಗಳು, 6 ತಿಂಗಳಿಗೆ ಅಂದರೆ ಎಷ್ಟು? 180 ರೂಪಾಯಿ. ಹಾಗಾದರೆ ಬಡ್ಡಿಗೆ ಬಡ್ಡಿ 360 ರೂಪಾಯಿಗೆ ಇಂಟ್ರೆಸ್ಟ್ ಬಿದ್ದಿರುತ್ತೆ. ಆದರೆ 6 ತಿಂಗಳಿಗೆ ಮಾತ್ರ ಇಂಟ್ರೆಸ್ಟ್ ಬೀಳುತ್ತೆ. ಎಷ್ಟು? 10.8 ಅಲ್ವನ್ರೋ? ಹಾಗಾದರೆ ಒಟ್ಟು ಎಷ್ಟು ಇಂಟ್ರೆಸ್ಟು? 300 + 100 400 ಆಯಿತಾ? 8 + 60 80 + 60 540 + 10 550.8 550.8 ಎಲ್ಲಿದೆ? ಇದಾ ನೋಡಿ, 0.5 ತಪ್ಪಾಗುತ್ತೆ. ಆಪ್ಷನ್ ಡಿ ಸರಿಯಾಗಿರುತ್ತೆ. 550.8. ಓಕೆ, ಟೇಕ್ ಡೌನ್. ಓಕೆ, ಇದು ನಿಮ್ಮ ನಾಳೆಯ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ, ಟ್ರೈ ಮಾಡಿ.
ಓಕೆ ಥ್ಯಾಂಕ್ ಯು. ಆಫ್ ಮಾಡಿ.